ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ರೇನು? an action that was happening for a period of time in the past. ಸೊ ಏನಂತ ಕೊಟ್ಟಾನಲ್ಲಿ an action ಯಾವ ಒಂದು ಕ್ರಿಯೆಯು ಒಂದು ಸ್ಪ್ಯಾನ್ ಆಫ್ ಟೈಮ್ ಅಂದ್ರೆ ಒಂದು ನಿರ್ದಿಷ್ಟವಾದ ಟೈಮ್ ಒಳಗ, ಅದು ಯಾವಾಗ ಭೂತಕಾಲದಲ್ಲಿ ಅಂದ್ರೆ ಪ್ರೆಸೆಂಟ್ಲಿ ನಡೆಯೋದಲ್ಲ. ಪ್ರೆಸೆಂಟ್ಲಿ ನಡೆದ್ರೆ ಏನಕ್ಕಿತ್ತದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಕಿತ್ತು. ಬಟ್ ಇದೇನು ಒಂದ್ ಟೈಮ್ ಒಳಗೆ ನಡೆದು ಬಿಟ್ಟದ, ಆಲ್ರೆಡಿ ಆಗೈತಿ. ಅದ್ರ ಬಗ್ಗೆ ನೀವು ಹೇಳಕತ್ತ ನೀವ್ ಏನ್ ಯೂಸ್ ಮಾಡ್ತೀರಿ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗ ನೀವು ಯೂಸ್ ಮಾಡಿ ಹೇಳ್ತೀರಿ. ಇದಕ್ಕೆ ರೂಲ್ ಏನೈತಿ? ಸಬ್ಜೆಕ್ಟ್ ಪ್ಲಸ್ ಇವೇನೋ ಹೆಲ್ಪಿಂಗ್ ವರ್ಬ್, ಇವು ವಾಸ್ ಮತ್ತು ವರ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V1. ಸಿಂಪಲ್ ಪಾಸ್ಟ್ ಒಳಗೆ ಏನ್ ನೋಡಿದ್ವಿ? V2 ಫಾರ್ಮ್ ನೋಡಿದ್ವಿ. ಇಲ್ಲಿ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಬರ್ತೈತಿ. ಸೊ ಈ ವಾಸ್ ವರ್ ಯಾವಾಗ ಯೂಸ್ ಮಾಡ್ತಾರ? ವಾಸ್ ಯಾವಾಗ ಯೂಸ್ ಮಾಡ್ತಾರ? ಯೂಶಲಿ ಸಿಂಗ್ಯುಲರ್ ಇದ್ರಿಗೆ ವಾಸ್ ಯೂಸ್ ಮಾಡ್ತಾರ. ಫಾರ್ ಎಕ್ಸಾಂಪಲ್ ಈಸ್ ನಾವ್ ಹೆಂಗ್ ಸಿಂಗ್ಯುಲರ್ ಇದ್ರೆ ಯೂಸ್ ಮಾಡ್ತಿದ್ವಿ, ಹಂಗ ವಾಸ್ ಯೂಸ್ ಮಾಡ್ತೇವಿ. ಆರ್ ಹೆಂಗ್ ಪ್ಲೂರಲ್ ಇದ್ರೆ ಯೂಸ್ ಮಾಡ್ತಿದ್ವಿ ಸಿಂಪಲ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಒಳಗ. ಪಾಸ್ಟ್ ಟೆನ್ಸ್ ಒಳಗೆ ಏನ್ ಮಾಡ್ತೀವಿ? ವರ್ ಅನ್ನು ಯೂಸ್ ಮಾಡ್ತೀವಿ ವಿ ಯು ದೇ ಒಳಗ. ಸೊ ನಾವೀಗ ಏನ್ ಮಾಡೋದು? ನೆಕ್ಸ್ಟ್ ಪಾಸಿಟಿವ್ ನೆಗೆಟಿವ್ ಇಂಟರ್ವ್ಯೂಟಿವ್ ಸೆಂಟೆನ್ಸಸ್ ನೋಡ್ಕೊಂಡು ಬರೋಣ ಇಲ್ಲಿ.